ಮಾತಾಡಿದ್ದಾರೆ. ಮಿಸ್ಟರ್ ಚೇರ್ಮನ್, ಸಿನ್ಸ್ ದ ಆನರಬಲ್ ಮೆಂಬರ್ ಶ್ರೀ ಮುಳ್ಳೂರು ಆನಂದರಾವ್ ಹ್ಯಾಸ್ ವಿತ್ಡ್ರಾನ್ ದ ಎಕ್ಸ್ಪ್ರೆಷನ್ ಯೂಸ್ಡ್, ಐ ಥಿಂಕ್ ದೇರ್ ಈಸ್ ಎನ್ ಎಂಡ್ ಆಫ್ ದ ಮ್ಯಾಟರ್. ಹಾಗಾಗಿ ತಾವು ಈ ಸಭೆಯ ಒಂದು ಘನತೆಯನ್ನು ಎತ್ತಿಡಿಯುವ ಕಾರಣಕ್ಕೋಸ್ಕರ ಸಭಾಪತಿಗಳಾಗಿ ಈಗಾಗಲೇ ರೂಲಿಂಗನ್ನು ಕೊಟ್ಟಿದ್ದೀರಾ. ಇವತ್ತು ನೆನ್ನೆ ಆದಂಥ ವಿಚಾರಗಳು ಇವತ್ತು ಸಹ ಪತ್ರಿಕೆಯಲ್ಲಿ ಪ್ರಜಾವಾಣಿನಲ್ಲಿ ಮಾತು ಕೆಡಿಸಿದ ನಾಲೆಗೆ ಕಲಾಪ ವ್ಯರ್ಥ, ಕನ್ನಡಪ್ರಭದಲ್ಲಿ CT ರವಿ ಪಾಕ್ ನಾಲಿಗೆ ಹೇಳಿಕೆಗೆ ಕಲಾಪ ಬಲಿ. ಹಾಗಾಗಿ ನಾನು ವಿನಂತಿ ಮಾಡ್ತೇನೆ, ತಾವು ರೂಲಿಂಗ್ ಕೊಟ್ಟ ಮೇಲೆ ಮತ್ತೆ ಹಿಂದಕ್ಕೆ ಹೋಗೋದು ಬೇಡ. ನಾವು ಮೊನ್ನೆ ಸಹ ಒಂದು ಮಾತನ್ನು ಆಡ್ಬೇಕಾದ್ರೆ ಒಬ್ಬ ಸದಸ್ಯರಿಗೆ ಆಚೆ ಹೋಗುವಂಥ ಆದೇಶ ಕೊಟ್ರಿ. ನಾನು ಹೇಳ್ತಕ್ಕಂಥದ್ದು ಅಲ್ಲಿವರೆಗೆ ಅವಕಾಶ ಕೊಡುವಂಥದ್ದು ಬೇಡ. ನಾವು ಸದನದ ಗೌರವ ಮತ್ತು ಪರಂಪರೆಯನ್ನು ಎತ್ತಿಡಿಯೋ ಸಂದರ್ಭದಲ್ಲಿ ತಾವು ಕೊಟ್ಟಂಥ ಆದೇಶಗಳನ್ನ ಪಾಲನೆ ಮಾಡಬೇಕಾಗುತ್ತೆ. ತಾವು ನಿನ್ನೆ ಹೇಳಿದಂಥದ್ದು ಭಾಳ ಸಲ ರೆಕಾರ್ಡ್ ಹೋಗಿದೆ. ತಾವು ಹಲವಾರು ಬಾರಿ ಆದೇಶ ಅನ್ನೋದಕ್ಕಿಂತ ಸೂಚನೆಯನ್ನು ಕೊಟ್ಟಿದ್ದೀರಾ. ದಯಮಾಡಿ ನಾನು ವಿನಂತಿ ಮಾಡ್ತೇನೆ, ಸದನ ಸುಗಮವಾಗಿ ನಡೀಬೇಕು, ಕಲಾಪ ಸುಗಮವಾಗಿ ನಡೀಬೇಕು. ಈಗ ನಜೀರ್ ಅವರು ಈಲ್ಡ್ ಆಗಿ ಅವರು ಒಪ್ಕೊಂಡು ತಮ್ಮ ಆದೇಶ ಪಾಲನೆ ಮಾಡಿದಾಗ ರವಿಯವರು ಸಹ ಅದನ್ನು ಮಾಡಬೇಕಾಗುತ್ತೆ. ಇದರಲ್ಲಿ ಹಠ ಹಿಡಿಯೋಂಥದ್ದು ಏನು ಅವಶ್ಯಕತೆ ಇಲ್ಲ. ಯಾಕೆಂದರೆ CT ರವಿಯವರು ನಮಗಿನ್ನ ಹಿರಿಯರಿದ್ದಾರೆ. ಅವರು ಕೆಳಮನೆ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ, ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ, ಈ ಸದನ ಸದಸ್ಯರಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ವಿನಂತಿ ಮಾಡ್ತೇನೆ, ಏನು ಸಭಾಪತಿಗಳು ಆದೇಶವನ್ನು ಕೊಟ್ಟಿದ್ದಾರೆ ಅದನ್ನು ಪಾಲನೆ ಮಾಡಬೇಕಾಗುತ್ತೆ. ಅವರು ವಿಷಾದವನ್ನು ವ್ಯಕ್ತಪಡಿಸುವಂಥದ್ದು, ಈ ಸದನ ಸುಗಮವಾಗಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಒಳ್ಳೆಯದು ಅಂತೇಳಿ ನಾನು ಸದನದ ಮೂಲಕ ಅವ್ರಿಗೆ ವಿನಂತಿಯನ್ನು ಮಾಡ್ತೇನೆ. ಮಾನ್ಯ ಸಭಾಪತಿಗಳೇ, ಈ ವಿಷಯ ಈಗಾಗಲೇ ಮುಗಿದ ಅಧ್ಯಾಯ. ತಾವು ಸದನಕ್ಕೆ ಬಂದ ತಕ್ಷಣ ಈಗಾಗಲೇ 0 ಅವರನ್ನು ತಗೊಂಡು ಆಯಿತು. ಮುಂದಕ್ಕೆ ಹೋದ್ಮೇಲೆ ಹಿಂದಕ್ಕೆ ಬರಲಿಕ್ಕೆ ಆಗಲ್ಲ. ನಂಬರ್ 1. ಎರಡನೇದು, ಪೀಠ ಆದೇಶ ಮಾಡಿದೆ ಅಂತೇಳಿ ಸದಸ್ಯರು ಹೇಳೋದಿದೆಯಲ್ಲ, ಇದು ಸತ್ಯಕ್ಕೆ ದೂರವಾದ ಮಾತು. ತಾವು 2-3 ಸಾರಿ ಹೇಳಿದ್ದಾರೆ. 2-3 ಸಾರಿ ಹೇಳುವಾಗಲೂ ಕೂಡ ಇದೇನೋ ಅಸಂವಿಧಾನಿಕ ಪದವಲ್ಲ. ಆದರೂ ಕೂಡ ಇದರಲ್ಲಿ ಅವ್ರಿಗೆ ನೋವಾಗ್ತದೆ, ಆ ಕಾರಣದಿಂದ ನಾನು ಕಡತದಿಂದ ತೆಗೆಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದೀರಿ. ಆಮೇಲೆ ಅವರಿಗೆ ಆತ್ಮಾವಲೋಕನಕ್ಕೆ ನಾನು ಬಿಡ್ತೇನೆ ಅಂತ ಹೇಳಿದ್ದೀರಿ. ಅದಾದಮೇಲೆ ಅವರು ಕೂಡ ಮಾನ್ಯ CT ರವಿಯವರು ಎದ್ದು ನಿಂತು ಹೇಳಿದರು, ಇಲ್ಲಿ ನಾನೇನೂ ತಪ್ಪು ಮಾಡಿಲ್ಲ, ನಾನು ಯಾವ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೇನೋ ಅದು ಪೀಠಕ್ಕೆ ಒಪ್ಪಿಸಿದ್ದೇನೆ, ಪೀಠ ಅದನ್ನು ನಾನು ಇದನ್ನು ಮಾಡಬೇಕು, ಯಾವ ನಾಲಿಗೆ ಈ ರೀತಿ ಮಾತಾಡ್ತದೆ ಅನ್ನೋದನ್ನು ನೀವು ಕಂಡು ಹಿಡಿದು ಹೇಳಬೇಕು ಅಂತ ಹೇಳಿದರು. ಅದಾದಮೇಲೆ ತಾವು ಕಂಡು ಹಿಡಿದಿದ್ದಾಯಿತು, ಅದಕ್ಕೆ ಅವರು ವಿಷಾದವನ್ನು ವ್ಯಕ್ತಪಡಿಸಿ ಆಯಿತು, ಅಲ್ಲಿಗೆ ಚುಕ್ತ ಆಯಿತು ಅಂತಕ್ಕಂಥ ಮಾತನ್ನು ನಾವು ಕೂಡ ಆವಾಗ ಹೇಳಿದ್ವಿ. ಈಗ ಮತ್ತೆ ಅದನ್ನು ನಾನು ವಾಪಸ್ ಹೋಗಿ ಮಂಡಿಸೋದಿಲ್ಲ. ಮಾನ್ಯ ರಮೇಶ್ ಅವರು ಈಗ ಒಂದು ಪ್ರಸ್ತಾಪವನ್ನು ಮಾಡಿ ಹೇಳಿದರು. ಈಗಾಗಲೇ ಮುಗಿದು ಹೋದ ವಿಷಯಕ್ಕೆ ಕೆದಕಿ ಇದು ಮಾಡೋದು ಬೇಡ. ಮಾನ್ಯ ಪ್ರಧಾನಮಂತ್ರಿಗಳ ವಿರುದ್ಧವಾಗಿ ಅವರು ಒಂದು ಸಾರಿ ಮಾತಾಡಿದರು, ಆದರೆ ಅದನ್ನು ನಾವು ಚರ್ಚೆ ಮಾಡಿ ಹಲವು ಸಾರಿ ಅದು ತಪ್ಪಾಯಿತು ಅಂತ. ಸರಿ, ಆ ಮಾತನ್ನು ನಾನು ಒಪ್ತೇನೆ. ಯಾಕೆ ಅಂತಂದರೆ ಪದೇ ಪದೇ ಚರ್ಚೆ ಆಗಬಾರ್ದಾಗಿತ್ತು. ಒಂದು ಇನ್ಸಿಡೆನ್ಸ್ನ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಇದೇ ರೀತಿ ಮಾನ್ಯ ನಾಗರಾಜರವರು, ನಾಗರಾಜರವರು ಬೆಳಗಾವಿಯಲ್ಲಿ ಒಂದು ಪೀಠಕ್ಕೆ ಒಂದು ಮಾತನ್ನು ಹೇಳ್ಬಿಟ್ರು. ಅದು ಸಭಾಪತಿಗಳೇ ಅಲ್ಲ, ನಾನು ಮಾತಾಡುವಾಗ ಒಳಗೆ ಮಾತಾಡ್ಲಿಲ್ಲ. ಇದ್ರ ಬಗ್ಗೆ ಚರ್ಚೆಗೆ ಅವಕಾಶ ಇದೆ. ಸರಿನೂ ತಪ್ಪಾನ ವಿಚಾರಗಳನ್ನ ಯಾಕೆ ಮಾತಾಡ್ತೀರಿ? ನನ್ನ ಹೆಸರು ಕೋಟ್ ಮಾಡಿದಾಗ ನಾನು ಸಮಯ ಕೊಡಿ ಸರ್. ನಾನು ಪ್ರಶ್ನೆ ಮಾಡಿಲ್ಲ, ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇರೋದು. ಅವರು ಪೀಠಕ್ಕೆ ಒಂದು ಮಾತನ್ನ ಹೇಳಿದ್ರು. ಹೇಳಿದ ತಕ್ಷಣ ನಾವಿನ್ನು ಕೇಳೋರಿದ್ವಿ, ಪೀಠಕ್ಕೆ ಅಪಮಾನ ಆಗಿದೆ ಅಂತ ಅಂದ ತಕ್ಷಣ ಮಾನ್ಯ ಹರಿಪ್ರಸಾದ್ ಅವರು ಸದಸ್ಯರು ತಕ್ಷಣ ನಾಗರಾಜರವರನ್ನ ಸೈಡಿಗೆ ಅಲ್ಲೇ ಕರ್ಕೊಂಡು ಇಮಿಡಿಯೇಟ್ಲಿ ನಾನು ಕ್ಷಮೆ ಕೇಳ್ತೇನೆ ಅವ್ರ ಮಾತಿಗೆ ಅಂದ್ಬಿಟ್ರು. ಅಲ್ಲೇ ಮುಗ್ದೋಯ್ತದು. ನಾವು ಪ್ರಸ್ತಾಪವೇ ಮಾಡಲಿಲ್ಲ. ಮತ್ತೆ ಈ ರೀತಿ ಇರಬೇಕು. ಆದ್ರೆ ಇಲ್ಲೇನಾಯ್ತು, ನಡೆದಿದ್ದು ಮೊನ್ನೆ ರಾತ್ರಿ
ನಿನ್ನೆ ಸಂಜೆವರೆಗೂ ನಡೀತು ಅಂದ್ರೆ ಒಂದು ಇಂಟೆನ್ಷನಲಿ ಇದು ಮಾಡಿದೆ ಅನ್ನೋದಾಯ್ತು. ಆ ಕಾರಣದಿಂದ ಒಂದು ಸಾರಿ ಅಲ್ಲ, ನೀವು ಕಡತಗಳನ್ನ ಹಿಂದೆ ತೆಗೆದ್ರೆ ಹಲವು ಬಾರಿ ಇದು ನಡೆದಿದೆ. ನಮಗ್ ಗೊತ್ತಿದ್ರು ಕೂಡ ಪ್ರಧಾನಮಂತ್ರಿ ಒಬ್ಬರ ಇದನ್ನ ಪ್ರಸ್ತಾಪ ಇಲ್ಲಿ ಮಾಡೋದು ಬೇಡ, ಒಂದು ಸಾರಿ ಆಗ್ಬಿಟ್ಟಿರ್ತದೆ, ಸಹಿಸ್ಕೊಂಡ್ಬಿಡೋಣ ಅಂತ ಸಹಿಕೊಂಡಿದ್ದೀವಿ. ಆದ್ರೂ ಇದು ಪದೇ ಪದೇ ಆಗ್ತಾ ಇರ್ತಕ್ಕಂಥದ್ದಕ್ಕೆ ಒಂದು ಅಂತ್ಯ ಆಡಬೇಕು ಅನ್ನೋ ಕಾರಣಕ್ಕೆ ಮೊನ್ನೆ ನಾವು ತೆಗೆದಿದ್ದು. ಅದರಲ್ಲೂ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಸದನದಲ್ಲಿರುವಾಗ ಅವರ ಮುಂದೆ ಇಂಥವು ನಡೆದೋದ್ರೆ ಆ ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಅಪಮಾನ ಆಗುತ್ತೆ. ಯಾಕೆಂದ್ರೆ ದೇಶದ ಪ್ರಧಾನಮಂತ್ರಿ ಒಬ್ಬರ ವಿಷಯ ಮಾತಾಡಿದಾಗ ಅವರಿಗೆ ಅಪಮಾನಕರವಾಗಿ ಏನಾದರೂ ಮಾತಾಡಿದ್ರೆ ಮೊದಲು ಅದು ತಟ್ಟೋದು ಮಾನ್ಯ ಮುಖ್ಯಮಂತ್ರಿಗಳಿಗೆ. ಅವ್ರಿಗೂ ಅಪಮಾನ ಮಾಡಬಾರ್ದಲ್ಲ, ಮುಗಿದಿರಲ್ಲ. ಆ ಕಾರಣಕ್ಕೆ ಅದೇ ರೀತಿ ಇದು ಇಷ್ಟೊಂದು ಹೆಸರಾಂತ ಈ ಸದನದಲ್ಲಿ ಕೂಡ ಪದೇ ಪಾಕಿಸ್ತಾನ ಹೆಸರು ತಗೊಂಡು ಸಿಟಿ ರವಿ ಕೂಡಿ ಅವ್ರು ಇಲ್ಲದ ಮಾತಾಡಿ ಅಲ್ಲ, ನೀನ್ ಮುಗಿದಿದೆ ಅಲ್ಲ ಅದು ನಜೀರ್ ಅವರು ಮತ್ತೆ ತೆಗಿತೀರಿ. ಈಗ ನಾನು ಹೇಳೋದು, ಸಿ ಟಿ ರವಿ ಅವರು ಮಾತಾಡಿದ್ರಲ್ಲಿ ಯಾವುದು ಅನ್ಪಾರ್ಲಿಮೆಂಟರಿ ವರ್ಡ್ ಇರಲಿಲ್ಲ. ಮಾತಾಡಿದ ವಿಷಯ ಪೀಠಕ್ಕೆ ಅವರು ಒಪ್ಪಿಸಿದ್ರೆ ಹೊರತು ಯಾರ ಹೆಸರನ್ನು ಹೇಳಲಿಲ್ಲ. ಅಂದಮೇಲೆ ಅದು ಅನ್ಪಾರ್ಲಿಮೆಂಟರಿ ಅಲ್ಲ ಅಂದಮೇಲೆ ಕಡತದಿಂದ ತೆಗೆಯೋ ಅವಶ್ಯಕತೆನೂ ಇರಲಿಲ್ಲ. ಆದ್ರೂ ನೀವು ತೆಗೆದ್ರೆ ನಾವೇನು ಬೇಡ ಅಂದಿಲ್ಲ, ಪೀಠದ ನಿರ್ಧಾರವನ್ನ ಪ್ರಶ್ನೆ ಮಾಡೋದಿಲ್ಲ ನಾವು. ಆದ್ರೆ ಇಲ್ಲೇನೋ ನೀವೇನು ಆದೇಶ ಕೊಟ್ಟಿಲ್ಲ, ಕ್ಷಮೆ ಕೇಳಿ ಅಥವಾ ವಿಷಾದ ವ್ಯಕ್ತಪಡಿಸಿ ಅಂತ ಅಲ್ಲ, ನೀವು ಏನು ಸದನ ಸುಗಮವಾಗಿ ನಡೆಯಬೇಕು ಅನ್ನೋ ಕಾರಣಕ್ಕೆ ಮುಯ್ಯಿ ತೀರಿಸಕ್ಕಾಗೋದಿಲ್ಲ. ಆ ಕಾರಣದಿಂದ ಈ ವಿಷಯದಲ್ಲಿ ಕ್ಷಮೆ ಅಥವಾ ವಿಷಾದ ವ್ಯಕ್ತಪಡಿಸ್ತಕ್ಕಂಥ ವಿಷಯ ಇಲ್ಲ ಅನ್ನೋದನ್ನ ತಮ್ಮ ಗಮನಕ್ಕೆ ತಿಳಿಸ್ತೇನೆ. ಇದು ಬಿಟ್ಟು ಮುಂದುವರೆದು ಇದರ ಬಗ್ಗೆ ಚರ್ಚೆ ಬೇಕಾಗಿಲ್ಲ, ಅದನ್ನ ನಾವು ಒಪ್ಪೋದಿಲ್ಲ. ಮಾನ್ಯ ಸಭಾಪತಿಗಳೇ, ನಾಯಕರೇ, ವಿರೋಧ ಪಕ್ಷ ನಾಯಕರೇ, ಆದರೆ ಒಂದು ನಾವು ನಿಮಗೆ ಬಿಟ್ಟಿದ್ದು ನಿಮ್ಮ ನಿರ್ಣಯ ನೋಡಿ. ನಿನ್ನೆನೂ ನಾವು ಪ್ರಸ್ತಾಪ ಮಾಡಿದ್ವಿ, 5 ಸಲ ಪೀಠ ನಿಮಗೆ ಏನು ಸೂಚನೆ ಕೊಡಬೇಕು, ಸಲಹೆ ಮಾಡಬೇಕು, ಮಾರ್ಗದರ್ಶನ ಮಾಡಬೇಕು ಮಾಡಿ. ಪೀಠದ ಮಾರ್ಗದರ್ಶನ ಅಂದ್ರೇನು, ಪೀಠದ ರಿಕ್ವೆಸ್ಟ್ ಅಂದ್ರೇನು? ನಾಟ್ ಒನ್ ಸ್ಪೀಕರ್, 2 ಸ್ಪೀಕರ್ಸ್ ಹ್ಯಾವ್ ಮೇಡ್ ರಿಕ್ವೆಸ್ಟ್. ನೀವು ಏನು ಮಾಡಬೇಕು ಅನ್ನೋದನ್ನು ಸೂಚ್ಯವಾಗಿ ಹೇಳಿದರು. ಗೌರವಾನ್ವಿತರಿಗೆ ಹೇಳಬಹುದಾಗಿರ್ತಕ್ಕಂಥ ಎಲ್ಲ ಶಬ್ದ ಬಳಕೆ ಮಾಡಿ 5 ಸಲ ಹೇಳಿದರು. ಸ್ಪೀಕರ್ಸ್ ಅಡ್ವೈಸ್ ಇಸ್ ಎ ಕಮಾಂಡ್. ಸ್ಪೀಕರ್ಸ್ ಅಡ್ವೈಸ್ ಇಸ್ ಎ ಕಮಾಂಡ್. ಅದನ್ನು ನಾವು ಅರ್ಥ ಮಾಡ್ಕೊಳ್ತೇವೆ. ಇಲ್ಲಿ ನೋಡಿ, ಒಂದು ನಾನು ನಿಮ್ಗೆ ಹೇಳ್ತೀನಿ, ನಮಗೆ ಇರುವಂಥ ಪ್ರಿವಿಲೇಜ್, ನಮ್ಮನ್ನು ಈ ಕಾನೂನು ಪ್ರಕಾರ ಈ ಸದನಕ್ಕೆ ಘನತೆ ಗೌರವ ಕೊಟ್ಟು ಎಷ್ಟು ಎತ್ತಿ ಹಿಡಿದಿರ್ತಾರೆ ಅಂದರೆ, ನಾನು ನಿಮ್ಮನ್ನು ಅಡ್ರೆಸ್ ಮಾಡಬೇಕಾದ್ರೆ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರೇ ಅಂತ ಅನ್ಬೇಕು, ನಾನು ಸನ್ಮಾನ್ಯ ಸಭಾಪತಿಗಳೇ ಅನ್ಬೇಕು. ಎಸ್, ವಿ ಆರ್ ಆಲ್ ಒನ್. ಆದಾಗ್ಯೂ ನಮ್ಮ ನಡತೆಗಳು ಹೀಗೆ. ನಮ್ಮ ಬಾಗಿಲ ತೆಗೆಯೋದನ್ನು ಹಿಡ್ಕೊಂಡು ನಾವಿಲ್ಲಿ ಕುಂಡ್ರೋದು, ಇಲ್ಲಿ ಮಾತಾಡೋದು, ಎಲ್ಲವಕ್ಕೂ ಸಹಿತ ಶಿಷ್ಟಾಚಾರಗಳಿವೆ. ಹಾಗಿದ್ದಾಗ ಈಗ ಸ್ಪೀಕರ್ ನಾವಲ್ಲಿ ಕೂಡಿಸಿ ಸ್ಪೀಕರ್ ವಿನಂತಿ ಮಾಡಿದ ಮೇಲೆ ನೀವೇ ಹೇಳಿ, ಈಸ್ ನಾಟ್ ಹೀಸ್ ರಿಕ್ವೆಸ್ಟ್ ಎ ಕಮಾಂಡ್ ಫಾರ್ ಆಲ್ ಆಫ್ ಅಸ್? ಐ ಡೋಂಟ್ ಸೇ ಓನ್ಲಿ ಫಾರ್ ಎಕ್ಸ್ ವೈ ಜೆಡ್. ಮಾನ್ಯ ನಜೀರ್ ಅಹ್ಮದ್ ಅವ್ರಿಗೂ ಅವ್ರದ್ದೇ ಆಗಿರ್ತಕ್ಕಂಥ ಆರ್ಗ್ಯುಮೆಂಟ್ ಇತ್ತು, ತಮ್ಮದೇ ಆಗಿರ್ತಕ್ಕಂಥ ಒಂದು ವಿವರಣೆ ಇತ್ತು. ಬಟ್ ಫೈನಲಿ at the request of speaker, at the request of the house, he considered why the house should run. ಈಗ ಅದನ್ನು ಅರ್ಥ ಮಾಡಿ ನೀವು ಹಿಂಗೆ ಹಠ ಮಾಡಿಬಿಟ್ರೆ ಇದು ಸದನಕ್ಕೆ ಒಳ್ಳೆಯದಲ್ಲ. ಸದನದ ಶಿಷ್ಟಾಚಾರಗಳನ್ನು ನಾವು ಪಾಲನೆ ಮಾಡಬೇಕು. ಮಾನ್ಯ ಸಭಾಪತಿಗಳ ರಿಕ್ವೆಸ್ಟ್ ಕಮಾಂಡ್ ಅಂತ ತಿಳ್ಕೊಂಡು ನೀವು ಶಕ್ತರಿನ ಕಾವಲು ನೋಡ್ರಿ, ಮತ್ತೊಂದು ನೋಡ್ರಿ. ಆಲ್ವೇಸ್ ಸ್ಪೀಕರ್ಸ್ ಡಿರೆಕ್ಷನ್, ಅಡ್ವೈಸ್, ರಿಕ್ವೆಸ್ಟ್ ಆರ್ ಆಲ್ ಕಮಾಂಡ್ಸ್. ಆದ್ದರಿಂದ ಇದನ್ನು ಸನ್ಮಾನ್ಯ ಸಭಾಪತಿಗಳೇ, ಮಾನ್ಯ ವಿರೋಧ ಪಕ್ಷದ ನಾಯಕರು, ಅವರ ಸದಸ್ಯರು ಯಾರು ಇದನ್ನ ಪ್ರತಿಷ್ಠೆ ಅಂತ ತೆಗೆದುಕೊಳ್ಳಲಾರ್ದೇನೆ ಸದನದ ಗೌರವವನ್ನು